Hi everyone, hope all are doing fine. Today, let me start with the part 2 of chapter 12, that is application of biotechnology in medicine. It's your chapter 12 biotechnology and its application under the unit 9 biotechnology. Okay, so in the part 1 I have started with the application of the biotechnology in case of agriculture. Now you will see the applications of biotechnology in medicine. Here applications, you will be studying the applications under 3 headings. 3 ಹೆಡ್ಡಿಂಗ್ ಅಲ್ಲಿ ಅಪ್ಲಿಕೇಶನ್ ಆಫ್ ಬಯೋಟೆಕ್ನಾಲಜಿ ಇನ್ ಮೆಡಿಸಿನ್ ಅನ್ನು ನಾನು ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಈಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಆ್ಯಂಡ್ ಸೆಕೆಂಡ್ ಇಸ್ ಜೀನ್ ಥೆರಪಿ ಆ್ಯಂಡ್ ನೆಕ್ಸ್ಟ್ ಇಸ್ ಓಕೆ ಮಾಲಿಕ್ಯುಲಾರ್ ಡಯಾಗ್ನೋಸಿಸ್ ಅಂತ. First, genetically engineered insulin. You know that insulin is one of the best hormone which is released by the pancreas, okay, which will control the blood glucose level. Adana genetically engineer ಮಾಡಿದ್ದಾರೆ. Okay, they have cultured in the lab. So that is one of the best example. Then gene therapy na ಮಾಡೋದು, ಅದು ಕೂಡ example. And then molecular diagnosis ಮಾಡುವಂಥದ್ದು. Okay, you'll study each one in detail in the further slides now. Okay, so biotechnology and its application is the chapter in that application in medicine. Here, so you can see that recombinant DNA technology helps for the mass production of safe and more effective therapeutic drugs. ಸೊ RDNA ಟೆಕ್ನಾಲಜಿ ಅಂದರೆ ಏನು ಅಂತ ಇನ್ ಡೀಟೇಲಾಗಿ ಸ್ಟಡಿ ಮಾಡಿದ್ದೀರಾ, ಮತ್ತು ಅದ ಪ್ರಾಸೆಸ್ ಯಾವ ಥರ ಸ್ಟೆಪ್ಸ್ ಏನೇನು ಇನ್ವಾಲ್ವ್ ಆಗುತ್ತೆ ಅಂತ ಎಲ್ಲನೂ ಕೂಡ ನೀವು ಸ್ಟಡಿ ಮಾಡಿದ್ದೀರಾ. ಓಕೆ, ಈ RDNA ಟೆಕ್ನಾಲಜಿನ ನಾವು ಯಾತಕ್ಕೆ ಯೂಸ್ ಮಾಡ್ತೀವಿ, ವೈ ಇಟ್ ಇಸ್ ಯೂಸ್ಡ್ ಅಂತ ಹೇಳಿದ್ರೆ ಟು ಪ್ರೊಡಕ್ಷನ್ ಫಾರ್ ದ ಪ್ರೊಡಕ್ಷನ್ ಆಫ್ ಸೇಫ್ ಆ್ಯಂಡ್ ಮೋರ್ ಎಫೆಕ್ಟಿವ್ ಥೆರಪ್ಯೂಟಿಕ್ ಡ್ರಗ್ಸ್. ಸೇಫ್ ಆಗಿರೋವಂಥದ್ದು ಮತ್ತು ತುಂಬ ಎಫೆಕ್ಟಿವ್ ಆಗಿರೋವಂಥ ಡ್ರಗ್ಸ್ ಅಂತ ಹೇಳಿದರೆ ಇಟ್ ಈಸ್ ನಾಟ್ ದಟ್ ಟೈಪ್ ಆಫ್ ಡ್ರಗ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಇದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕಲ್ಲ. ಸೊ ಲೈಕ್ ಯೋರ್ ಸೊ ಗಾಂಜಾ ಅಫೀಮ್ ಅಂತ ಎಲ್ಲ ಹೇಳ್ತಾರಲ್ಲ ಆ ಡ್ರಗ್ಸ್ ಅಲ್ಲ. ಡ್ರಗ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಮೆಡಿಸಿನ್ ಟು ಕ್ಯೂರ್ ಅ ಪರ್ಟಿಕ್ಯುಲರ್ ಡಿಸೀಸ್. ಓಕೆ, ಇನ್ ದ ಫಾರ್ಮ್ ಆಫ್ ಅ ಟ್ಯಾಬ್ಲೆಟ್ ಆರ್ ವ್ಯಾಕ್ಸಿನ್, ಇಂಜೆಕ್ಷನ್, ಸಿರಪ್, ಯಾವುದೇ ಫಾರ್ಮಲ್ಲಿ ಕೊಟ್ಟರು ಅದಕ್ಕೆ ಡ್ರಗ್ಸ್ ಅಂತ ಹೇಳ್ತೀವಿ. ಥೆರಪ್ಯೂಟಿಕ್ ಅಂತ ಹೇಳಿದ್ರೆ, ಥೆರಪಿ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರಾಸೆಸ್ ಟು ಕ್ಯೂರ್ ಸಮ್ ಡಿಸೀಸ್. ಅದಕ್ಕೋಸ್ಕರ RDNA ಟೆಕ್ನಾಲಜಿನ ಹೆಲ್ಪ್ ಮಾಡಿಕೊಂಡು ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ದ್ಯಾಟ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಡ್ರಗ್ಸ್ ಹಿಯರ್. ಓಕೆ, ರೀಕಾಂಬಿನೆಂಟ್ ಥೆರಪೆಟಿಕ್ಸ್ ಡಸ್ ನಾಟ್ ಇಂಡ್ಯೂಸ್ ಅನ್ವಾಂಟೆಡ್ ಇಮ್ಯುನಾಲಜಿಕಲ್ ರೆಸ್ಪಾನ್ಸಸ್. ಯಾತಕ್ಕೆ ಅಂತ ಹೇಳಿದ್ರೆ, ಸೊ ಬೇರೆ ನೀವು ಡ್ರಗ್ಸನ್ನು ತೊಗೊಂಡಾಗ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅನ್ವಾಂಟೆಡ್ ಅಲರ್ಜೀಸ್ ಎಲ್ಲ ಆಗುತ್ತಲ್ಲ, ಅದೆಲ್ಲ ಆಗೋದಿಲ್ಲ. ಅನ್ವಾಂಟೆಡ್ ಇಮ್ಯುನಾಲಜಿಕಲ್ ರೆಸ್ಪಾನ್ಸಸ್ ಇಲ್ಲಿ ಆಗೋದಿಲ್ಲ. ವೈ? ಬಿಕಾಸ್ ಯು ಆರ್ ಯೂಸಿಂಗ್ ಹೈಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿರುವಂಥ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಿದ್ದೀರಾ, RDNA ಟೆಕ್ನಾಲಜಿ. ನಿಮಗೆ ಬೇಕಾಗಿರುವಂಥ ಜೀನ್ ಮಾತ್ರ ಅಲ್ಲಿ ನೀವು ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ್ಯಾಟ್ ಜೀನ್ ಆ್ಯಂಡ್ ಯು ಆರ್ ಟೇಕಿಂಗ್ ದ್ಯಾಟ್ ಜೀನ್. ಆರ್ ಯು ಗೆಟಿಂಗ್ ಯು? ಓಕೆ, ಸೊ ಅದನ್ನು ಮಾತ್ರ ತಗೋತಿದ್ದೀರಾ. ಇನ್ನು ಬೇರೆದೆಲ್ಲ ಅಕ್ಕಪಕ್ಕ ಇರುವಂಥ ಜೀನ್ಸ್ನ ದೇ ಆರ್ ನಾಟ್ ಇನ್ವಾಲ್ವ್ಡ್ ಹಿಯರ್. ಓಕೆ, ಸೊ ದೇರ್ ಬೈ ವಾಟ್ ಐ ಕ್ಯಾನ್ ಸೆ ಟಾರ್ಗೆಟ್ ಏನು ನೀವು ಟಾರ್ಗೆಟ್ ಮಾಡ್ತೀರಾ ಅದೇ ನಿಮಗೆ ಅಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಓಕೆ, ದೆನ್ ಆ್ಯಸ್ ಹಿಯರ್ ಇನ್ ಕೇಸ್ ಆಫ್ ಸಿಮಿಲರ್ ಪ್ರಾಡಕ್ಟ್ಸ್ ಐಸೋಲೇಟೆಡ್ ಫ್ರಮ್ ನಾನ್ ಹ್ಯೂಮನ್ ಸೋರ್ಸಸ್ನ ತೊಗೊಂಡಾಗ ನಿಮಗೆ ಓಕೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹ್ಯೂಮನ್ ಸೋರ್ಸ್ ಬಿಟ್ಟು, ಫಾರ್ ಎಕ್ಸಾಂಪಲ್ ಕೆಲವೊಂದು ಇನ್ಸುಲಿನ್ ಅಂತ ಐತಲ್ಲ ಅದನ್ನು ಡಾಗಿಂದ, ಸೊ ಮತ್ತು ಈ ಹಸುವಿಂದ ಎಲ್ಲ ತೊಗೊಂಡಿರ್ತಾರೆ. ದೆನ್ ಯೋ ಪಿಗ್ಸ್, ಅದರಿಂದ ಇನ್ಸುಲಿನನ್ನು ತೊಗೊಂಡು ಅದರಿಂದ ಕಲ್ಚರ್ ಮಾಡಿ ಹ್ಯೂಮನ್ಸಿಗೆ ಅದನ್ನು ಡ್ರಗ್ ಫಾರ್ಮಲ್ಲಿ ಕೊಡ್ತಾರೆ. ಅದು ಯಾವಾಗ ಹ್ಯೂಮನ್ಸ್ ಬಿಟ್ಟು ಬೇರೆ ಇದರಿಂದ ನೀವು ತೊಗೊಂಡಾಗ ಅದರಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಹಿಯರ್ ಆ್ಯಸ್ ಯು ಆರ್ ಡೂಯಿಂಗ್ ರೀಕಾಂಬಿನೆಂಟ್ RDNA ಟೆಕ್ನಾಲಜಿ ಯೂಸ್ ಇರೋದ್ರಿಂದ ಅಂಥ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಇಲ್ಲಿ ಕಡಿಮೆ ಆಗುತ್ತೆ. ಓಕೆ, ಅಟ್ ಪ್ರೆಸೆಂಟ್ ದೆರ್ ಆರ್ ಅಬೌಟ್ 30 ರೀಕಾಂಬಿನೆಂಟ್ ಥೆರಪೆಟಿಕ್ಸ್. ಪ್ರೆಸೆಂಟ್ ಇವಾಗ 30 ರೀಕಾಂಬಿನೆಂಟ್ ಥೆರಪೆಟಿಕ್ಸ್ ಐತೆ. ಸೊ ದೇ ಹ್ಯಾವ್ ಬೀನ್ ಅಪ್ರೂವ್ಡ್, ಅಷ್ಟನ್ನ ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ಅಂತ ಹೇಳಿದರೆ ಮಾರ್ಕೆಟಲ್ಲಿ ಐತೆ, ಅದನ್ನು ಯೂಸ್ ಮಾಡ್ತಿದ್ದಾರೆ. ಓಕೆ, ಆ್ಯಸ್ ಅ ಮೆಡಿಸಿನ್. ಓಕೆ, ಅಮಾಂಗ್ ದೆಮ್ 12 ಆರ್ ಬೀಂಗ್ ಮಾರ್ಕೆಟೆಡ್ ಇನ್ ಇಂಡಿಯಾ. ಆ 30ಯಲ್ಲಿ 12 RDNA ಥೆರಪೆಟಿಕ್ಸನ್ನ ನಾವು ಇಂಡಿಯಾದಲ್ಲಿ ಮಾರ್ಕೆಟ್ ಮಾಡ್ತಿದ್ದೀವಿ. ಓಕೆ, ದೆನ್ so applications of medicine can be studied under 3 headings, as I said you. Genetic engineered insulin, then gene therapy, and then molecular diagnosis.
ಸೊ ಫಸ್ಟ್ ವಿಲ್ ಸಿ ವಾಟ್ ಈಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಅಂತ. ಸೊ ನಾನು GMOs ಅಂತ ಹೇಳಿದೆ, ಅದೇ ಥರ ಜೆನೆಟಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದರೆ ಯು ಆರ್ ಟ್ರೀಟಿಂಗ್ ದ ಜೀನ್, ಓಕೆ, ವಿತ್ ಸಮಥಿಂಗ್. ಜೀನನ್ನ ನೀವು ಟ್ರೀಟ್ ಮಾಡೋವಂಥದ್ದು, ಹೇಗೆ ಅದನ್ನು ಇಂಪ್ರೂವ್ ಮಾಡ್ತೀರಾ, ಹೌ ಯು ವಿಲ್ ಡೂ ದ್ಯಾಟ್. ಇನ್ಸುಲಿನ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಅಡಲ್ಟ್ ಆನ್ಸೆಟ್ ಡಯಾಬಿಟೀಸ್. ಯು ನೋ ದ್ಯಾಟ್ ಇನ್ಸುಲಿನ್ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕಂತ ಹೇಳಿದರೆ ಟು ಕ್ಯೂರ್, ಟು ಮ್ಯಾನೇಜ್ ದ ಅಡಲ್ಟ್ ಆನ್ಸೆಟ್ ಡಯಾಬಿಟೀಸನ್ನ ಇದು ಮಾಡೋದಕ್ಕೆ. ಓಕೆ, ದೆನ್ ಇನ್ಸುಲಿನ್ ಫ್ರಮ್ ದ ಪ್ಯಾಂಕ್ರಿಯಾಸ್ ಆಫ್ ಆ್ಯನಿಮಲ್ಸ್, ಓಕೆ, ಲೈಕ್ ದ ಕ್ಯಾಟಲ್ ಆ್ಯಂಡ್ ದ ಪಿಗ್ಸ್ ಆಸ್ ಎ ಸೆಡ್. ನಾನ್ ಹ್ಯೂಮನ್ ಆರ್ಗನಿಸಮ್ಸಿಂದನೂ ಕೂಡ ಇನ್ಸುಲಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಲೈಕ್ ಫ್ರಮ್ ಕ್ಯಾಟಲ್ಸ್ ಆ್ಯಂಡ್ ಪಿಗ್ಸ್ ದೇ ಕಾಸಸ್ ದ ಅಲರ್ಜಿ ಆರ್ ಅದರ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಆಫ್ ದ ಫಾರಿನ್ ಪ್ರೋಟೀನ್. ಇದೇನು ಮಾಡುತ್ತೆ, ನೀವು ತೊಗೊಂಡಾಗ ಅದು ಅಲರ್ಜಿಕ್ ರಿಯಾಕ್ಷನ್ಸನ್ನು ಕಾಸ್ ಮಾಡುತ್ತೆ. ಓಕೆ, ಲೈಕ್ ಆ ಬಾಡಿ ಏನು ಅಂದ್ಕೊಳ್ಳುತ್ತೆ ಅಂದರೆ ಇಟ್ ಈಸ್ ನಾಟ್ ಆಫ್ ಮೈ ಓನ್ ಬಾಡಿ, ಅದು ಯಾವುದೋ ಫಾರಿನ್ ಸಬ್ಸ್ಟೆನ್ಸ್ ಬಂದೈತೆ ಅಂತ ತಿಳ್ಕೊಂಡು ಅವರ್ ಬಾಡಿ ವಿಲ್ ಬಿಕಮ್ ಎನಿಮಿ ಆಫ್ ದ್ಯಾಟ್. ಸೊ ನಾವು ಇಟ್ ಈಸ್ ಇಂಪಾಸಿಬಲ್ ಟು ಪ್ರೊಡ್ಯೂಸ್ ಹ್ಯೂಮನ್ ಇನ್ಸುಲಿನ್ ಯೂಸಿಂಗ್ ಬ್ಯಾಕ್ಟೀರಿಯಾ. ಸೊ ಇವಾಗ ಹ್ಯೂಮನ್ ಇನ್ಸುಲಿನ್ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಐ ಸೆಡ್ ಯು ಈಕೋಲೈ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಹೋಸ್ಟ್ ವಿಚ್ ಈಸ್ ವೆರಿ ಬೆಸ್ಟ್ ಮಾಡೆಲ್ ಆರ್ಗನಿಸಮ್ ಆಗಿ ಯೂಸ್ ಮಾಡಿ ನಮಗೆ ಬೇಕಾಗಿರೋಂಥ ಆಲ್ಮೋಸ್ಟ್ ಎಲ್ಲ ಡ್ರಗ್ಸನ್ನು ಕೂಡ RDNA ಟೆಕ್ನಾಲಜಿಯಲ್ಲಿ ಈಕೋಲೈನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ. ಅದೇ ಥರ ನೀವು ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಹ್ಯೂಮನ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಹ್ಯೂಮನ್ ಪ್ರಾಡಕ್ಟನ್ನೇ ತೊಗೋತಿದ್ದೀರಾ. ಸೊ ದಿಸ್ ಈಸ್ ಹೌ ಯು ವಿಲ್ ಡೂ ದ್ಯಾಟ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಾ, ಹಿಯರ್ ಯು ಕ್ಯಾನ್ ಸಿ. ಓಕೆ, ವಾಟ್ ಯು ವಿಲ್ ಡೂ ಈಸ್ ಫಸ್ಟ್ ಹ್ಯೂಮನ್ ಸೆಲ್ಲಿಂದ ನೀವು ಕ್ರೋಮೋಸೋಮನ್ನು ಇಲ್ಲಿ ನೋಡಿ, ಯು ವಿಲ್ ಟೇಕ್ ದ ಹ್ಯೂಮನ್ ಸೆಲ್, ಯು ವಿಲ್ ಸ್ಲೈಸ್ಡ್ ಅಪ್ ದ ಕ್ರೋಮೋಸೋಮ್, ಮತ್ತು ದೆನ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಪ್ರೊಡಕ್ಷನ್ ಆಫ್ ದ ಇನ್ಸುಲಿನನ್ನು ಅದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀರಾ. ಹ್ಯೂಮನ್ ಸೆಲ್ಲನ್ನೇ ತೊಗೋತಿದ್ದೀರಾ. ಯು ಆರ್ ನಾಟ್ ಟೇಕಿಂಗ್ ದ ಸೆಲ್ ಫ್ರಮ್ ದ ಪಿಗ್ ಆರ್ ಫ್ರಮ್ ದ ಕ್ಯಾಟ್ ಆರ್ ಫ್ರಮ್ ದ ಡಾಗ್. ಓಕೆ, ಹ್ಯೂಮನ್ ಸೆಲ್ಲಿಂದ ಜೀನ್ ಇನ್ಸುಲಿನನ್ನು ಕಂಟ್ರೋಲ್ ಮಾಡುವಂಥ ಇನ್ಸುಲಿನ್ ಪ್ರೊಡಕ್ಷನನ್ನು ಅಥವಾ ಫಾರ್ಮೇಷನನ್ನು ಕಂಟ್ರೋಲ್ ಮಾಡುವಂಥ ಜೀನನ್ನು ತೊಗೋತೀರಾ, ದಿಸ್ ಯೆಲ್ಲೋ ಕಲರ್ಡ್ ಒನ್. ದೆನ್ ವಾಟ್ ಯುಲ್ ಡೂ ದ್ಯಾಟ್ ಇಸ್ ದಟ್ ಪರ್ಟಿಕ್ಯುಲರ್ ಜೀನ್ ಆಫ್ ಇಂಟ್ರೆಸ್ಟ್ ಈಸ್ ಇನ್ಸರ್ಟೆಡ್ ಇನ್ ದ ಪ್ಲಾಸ್ಮಿಡ್. ಆ ಪ್ಲಾಸ್ಮಿಡೆಲ್ಲ ಹಾಕ್ತೀರಾ ಇಲ್ಲಿ ನೀವು. ದೆನ್ ದಟ್ ಪ್ಲಾಸ್ಮಿಡ್ ವಿತ್ ಜೀನ್ ಈಸ್ ಇನ್ಸರ್ಟೆಡ್ ಇನ್ ದ ಈಕೋಲೈ ಬ್ಯಾಕ್ಟೀರಿಯಾ. ಓಕೆ, ಸೂಟೇಬಲ್ ಬ್ಯಾಕ್ಟೀರಿಯಾ ಒಳಗಡೆ ಏನು ಮಾಡ್ತೀರಾ, ಅದನ್ನು ಮಲ್ಟಿಪ್ಲೈ ಮಾಡ್ತೀರಾ. ನೌ ಯು ವಿಲ್ ಗೆಟ್ ಮೆನಿ ನಂಬರ್ ಆಫ್ ಕಾಪೀಸ್ ಆಫ್ ಇನ್ಸುಲಿನ್ ಹಿಯರ್. ಓಕೆ, ಸೊ ದೆನ್ ನಿಮಗೆ ಬಂದಿರುವಂಥ ಅದರಿಂದ ಇಲ್ಲಿ ಬ್ಯಾಕ್ಟೀರಿಯಾ ಈಸ್ ಹ್ಯಾವಿಂಗ್ ದಟ್ ಆ ಕ್ರೋಮೋಸೋಮ್ನ ಎಲ್ಲಿಗೆ ಇನ್ಸರ್ಟ್ ಮಾಡಿರ್ತೀರ, ದೆನ್ ಐಸೋಲೇಟ್ ದ ಪ್ಲಾಸ್ಮಿಡ್ ಈಸ್ ಕಟ್ ವಿತ್ ದ ಎನ್ಸೈಮ್ ಆ್ಯಂಡ್ ಜೀನ್ ಈಸ್ ಇನ್ಸರ್ಟೆಡ್. ಓಕೆ, ನಿಮ್ಗೆ ಗೊತ್ತು ಆ ಪ್ಲಾಸ್ಮಿಡ್ ಇರೋವಂಥದ್ದು ಈಕೋಲೈ ಸೆಲ್ಲಲ್ಲಿ. ಓಕೆ, ಈಕೋ R1 ಅಂತ ಇದು ಎನ್ಸೈಮ್ ಯೂಸ್ ಮಾಡಿಕೊಂಡು ಆ ಪ್ಲಾಸ್ಮಿಡ್ ಈಕೋಲೈ ಸೆಲ್ಲಿಂದ ತೊಗೋತೀರಾ. ಪ್ಲಾಸ್ಮಿಡು ಅಲ್ಲಿ ಕಟ್ ಮಾಡ್ತೀರಾ, ರೆಸ್ಟ್ರಿಕ್ಷನ್ ಎನ್ಸೈಮನ್ನು ತೊಗೊಂಡು ದೆನ್ ಈ ಜೀನನ್ನು ಇಲ್ಲಿ ಇನ್ಸರ್ಟ್ ಮಾಡಿ ದೆನ್ ಯು ವಿಲ್ ಗೋ ಫಾರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಪ್ರೊಡಕ್ಷನ್. ಫಸ್ಟ್ ಸ್ಟೆಪ್ ಇಸ್ ಯು ಆರ್ ಟೇಕಿಂಗ್ ದ ಹ್ಯೂಮನ್ ಸೆಲ್ ಆ್ಯಂಡ್ ಯು ಆರ್ ಟೇಕಿಂಗ್ ದ ಜೀನ್ ವಿಚ್ ಇಸ್ ಕಂಟ್ರೋಲಿಂಗ್ ದ ಪ್ರೊಡಕ್ಷನ್ ಆಫ್ ದ ಇನ್ಸುಲಿನ್. ಅದು ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಈ ಕೊಲೈ ಬ್ಯಾಕ್ಟೀರಿಯಾದಿಂದ ಪ್ಲಾಸ್ಮಿಡನ್ನು ರಿಮೂವ್ ಮಾಡ್ತೀರಾ. ಆ ಪ್ಲಾಸ್ಮಿಡನ್ನು ಯೂಸಿಂಗ್ ದ ರೆಸ್ಟ್ರಿಕ್ಷನ್ ಎನ್ಸೈಮ್ ಯು ಆರ್ ಕಟ್ಟಿಂಗ್ ದಟ್ ಪರ್ಟಿಕ್ಯುಲರ್ ಪ್ಲಾಸ್ಮಿಡ್. ಓಕೆ, ಎಲ್ಲಿ ಕಟ್ ಮಾಡೋದು, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಎಲ್ಲಿರುತ್ತೆ ಅಲ್ಲಿ ನಿಮಗೆ ರೆಸ್ಟ್ರಿಕ್ಷನ್ ಎನ್ಸೈಮು ಆ DNA ಅಥವಾ ಪ್ಲಾಸ್ಮಿಡನ್ನು ಕಟ್ ಮಾಡುತ್ತೆ. ಓಕೆ, ದೆನ್ ಎಲ್ಲಿ ಕಟ್ ಆಗಿರುತ್ತೆ ಆ ಜಾಗದಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಏನು ನಿಮಗೆ ಇನ್ಸುಲಿನ್ ಫಾರ್ಮೇಷನ್ ಮಾಡೋವಂಥ ಜೀನು ಅಲ್ಲಿ ನೀವು ಯೆಲ್ಲೋ ಕಲರ್ ಇಲ್ಲಿ ಇನ್ಸರ್ಟ್ ಮಾಡ್ತೀರಾ. ಇದೆರಡನ್ನೂ ಕೂಡ ಮತ್ತೆ ಇನ್ನೊಂದು ಸರಿ ಈಕೋಲೈ ಸೆಲ್ಗೆ ಹಾಕಿ ಅದನ್ನು ಮಲ್ಟಿಪ್ಲೈ ಮಾಡಿ ರೀಪ್ರೊಡ್ಯೂಸ್ ಮಾಡ್ತೀರಾ. ಸೊ ಯು ವಿಲ್ ಗೆಟ್ ದಟ್ ಜೀನ್ ಇನ್ ಮೆನಿ ನಂಬರ್. ಓಕೆ, ನಾವು ಸೊ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಇಲ್ಲ ಐತೆ. ಫಸ್ಟ್ ಇನ್ಸುಲಿನ್ ಕನ್ಸಿಸ್ಟ್ ಆಫ್ 2 ಶಾರ್ಟ್ ಪಾಲಿಪೆಪ್ಟೈಡ್ಸ್. ಓಕೆ, 2 ಶಾರ್ಟ್ ಪಾಲಿಪೆಪ್ಟೈಡ್ಸ್ ಇರುತ್ತೆ ವಿಚ್ ಯು ಆರ್ ಸೀಯಿಂಗ್ ಹಿಯರ್ ಇನ್ ದ ಡಯಾಗ್ರಾಮ್. ಓಕೆ, ದಿಸ್ ಬ್ಲೂ ಕಲರ್ ಒನ್ ಈಸ್ ಒನ್, ಇದು ಒಂದು. ಓಕೆ, ಸೊ ದಿಸ್ ಇಸ್ A ಚೈನ್ ಆ್ಯಂಡ್ ದಿಸ್ ಗ್ರೀನ್ ಕಲರ್ ಒನ್ ಈಸ್ B ಚೈನ್. ಇದೆರಡೂ ಕೂಡ ದೇ ಆರ್ ಲಿಂಕ್ಡ್ ಬೈ ಡೈಸಲ್ಫೈಡ್ ಬಾಂಡ್. ಇಲ್ಲಿ ನೋಡ್ಬೋದು SS 2 ಸಲ್ಫರ್ಡ್ ಬಾಂಡ್ಸಿಂದ ಅಟ್ಯಾಚ್ ಆಗಿರುತ್ತೆ, ಡೈಸಲ್ಫೈಡ್ ಬಾಂಡ್ಸ್ ಅಂತ ಹೇಳ್ತೀವಿ. ಓಕೆ, ಮ್ಯಾಮಲ್ಸಲ್ಲಿ ಇನ್ಸುಲಿನ್ ಇಸ್ ಸಿಂಥಸೈಸ್ಡ್ ಆ್ಯಸ್ ಅ ಪ್ರೋ ಹಾರ್ಮೋನ್. ಹ್ಯೂಮನ್ಸಲ್ಲಿ ಪ್ರೋ ಇನ್ಸುಲಿನ್ ಫಾರ್ಮಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ಪ್ರೋ ಇನ್ಸುಲಿನ್ ಫಾರ್ಮ್. ಫಸ್ಟು ಡೈರೆಕ್ಟಾಗಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ. ಪ್ರೋ ಇನ್ಸುಲಿನ್ ಫಾರ್ಮ್ ದಟ್ ಈಸ್ ಇನ್ಆಕ್ಟಿವ್ ಫಾರ್ಮಲ್ಲಿ ಸಿಂಥಸಿಸ್ ಆಗುತ್ತೆ. ಎಲ್ಲಿ ಸಿಂಥಸಿಸ್ ಆಗುತ್ತೆ, ಸೊ ಪ್ಯಾಂಕ್ರಿಯಾಸಲ್ಲಿ
ಓಕೆ, ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಸೆಲ್ಸ್ ಇರುತ್ತೆ, ಅಲ್ಲಿ ಇದು ಸೆಕ್ರೆಟ್ ಆಗುತ್ತೆ. ಬೀಟಾ ಸೆಲ್ಸಿಂದ ಇನ್ಸುಲಿನ್ ಸೆಕ್ರೆಟ್ ಆಗುತ್ತೆ. ಇಟ್ ನೀಡ್ಸ್ ಪ್ರಾಸೆಸಿಂಗ್. ಇದು ಪ್ರೋ ಇನ್ಸುಲಿನ್ ಪ್ರಾಸೆಸ್ ಆಗಿ ಇನ್ಸುಲಿನ್ ಆಗಬೇಕು ಬಿಫೋರ್ ಇಟ್ ಬಿಕಮ್ಸ್ ಅ ಫುಲ್ಲಿ ಮೆಚೂರ್ ಆ್ಯಂಡ್ ಫಂಕ್ಷನಲ್ ಹಾರ್ಮೋನ್. ಇದು ಯಾವ ಥರ ಆಗುತ್ತೆ? ದ ಪ್ರೋ ಹಾರ್ಮೋನ್ ಕಂಟೇನ್ಸ್ ಆ್ಯನ್ ಎಕ್ಸ್ಟ್ರಾ ಸ್ಟ್ರೆಚ್ ಕಾಲ್ಡ್ ಸಿ ಪೆಪ್ಟೈಡ್. ಇದರಲ್ಲಿ ಎಕ್ಸ್ಟ್ರಾ ಒಂದು ಸ್ಟ್ರೆಚ್ ಇರುತ್ತೆ, ಸಿ ಪೆಪ್ಟೈಡ್ ಅಂತ. ಇಫ್ ದಿಸ್ ಈಸ್ ರಿಮೂವ್ ಡ್ಯೂರಿಂಗ್ ದ ಮೆಚುರೇಷನ್ ಇಂಟು ಇನ್ಸುಲಿನ್. ಈ ಪ್ರೋ ಇನ್ಸುಲಿನಿಂದ ಈ ಸಿ ಪೆಪ್ಟೈಡ್ ಅನ್ನೋ ಒಂದು ಸ್ಟ್ರೆಚ್ನ ನೀವು ರಿಮೂವ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಇನ್ಸುಲಿನ್ ಆಗುತ್ತೆ, ಫಂಕ್ಷನಲ್ ಇನ್ಸುಲಿನ್. ಓಕೆ, ಬಿ ಸೆಲ್ ಪೆಪ್ಟೈಡರ್ಸ್ ಅಂತ, ಅಂದರೆ ಕಟ್ ಮಾಡೋದಕ್ಕೆ ಎನ್ಸೈಮ್ಸನ್ನ ಯೂಸ್ ಮಾಡಿ ಈ ಏನು ಸಿ ಪೆಪ್ಟೈಡ್ ರೀಜನ್ ಇರುತ್ತೆ ಅದನ್ನು ಕಟ್ ಮಾಡಿ ನಿಮ್ಗೆ ಫೈನಲ್ ಆಗಿ ಇನ್ಸುಲಿನ್ ಬರುತ್ತೆ. ಓಕೆ, insulin plus free C peptide you will get. Now pro insulin is converted into a functional one called as insulin. Okay, ಈ ಥರ ಎಲ್ಲ ಪ್ರೊಡಕ್ಷನ್ ಮಾಡ್ತೀರಾ ಇನ್ಸುಲಿನನ್ನು. ಸೊ ದೆನ್ in 1983 Eli Lilly, okay, she is an American company. Okay, Eli Lilly is named after a lady, the American company ಅದು. it prepared 2 DNA sequences. ಇವರು 2 DNA ಸೀಕ್ವೆನ್ಸನ್ನ ಪ್ರೊಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಕರೆಸ್ಪಾಂಡಿಂಗ್ ಟು A and B ಜೀನ್ಸ್ ಆಫ್ ಹ್ಯೂಮನ್ ಇನ್ಸುಲಿನ್. ಏನು DNA ಸೀಕ್ವೆನ್ಸು ಹ್ಯೂಮನ್ ಇನ್ಸುಲಿನಲ್ಲಿ ಇರೋವಂಥ A ಚೇನ್ ಮತ್ತು B ಚೇನಿಗೆ ಕರೆಕ್ಟ್ ಆಗಿ ಸಿಮಿಲರ್ ಆಗಿರುತ್ತೆ. ಓಕೆ, ಆಫ್ ಇನ್ಸುಲಿನ್ ದೇ ಆರ್ ಇಂಟ್ರಡ್ಯೂಸ್ಡ್ ಇನ್ ದ ಪ್ಲಾಸ್ಮಿಡ್ಸ್ ಆಫ್ ಈಕೊಲೈ. ಅದನ್ನು ಪ್ರೊಡ್ಯೂಸ್ ಮಾಡಿ ಲ್ಯಾಬಲ್ಲಿ ಈಕೊಲೈ ಪ್ಲಾಸ್ಮಿಡ್ ಒಳಗಡೆ ಇನ್ಸರ್ಟ್ ಮಾಡಿ ದೇ ಪ್ರೊಡ್ಯೂಸ್ಡ್ ಇನ್ಸುಲಿನ್ ಚೇನ್ಸನ್ನು ಪ್ರೊಡಕ್ಷನ್ ಮಾಡ್ತಾರೆ. ಚೇನ್ A and B ವೇರ್ ಪ್ರೊಡ್ಯೂಸ್ ಸಪರೇಟ್ಲಿ. ಎನ ಸಪ್ರೇಟಾಗಿ ಬಿನ ಸಪ್ರೇಟಾಗಿ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ದೆನ್ ದೆಲ್ ಕಂಬೈನ್ ಬೋತ್ A and B ಬೈ ಕ್ರಿಯೇಟಿಂಗ್ ಡೈಸಲ್ಫೈಡ್ ಬಾಂಡ್ಸ್ ಟು ಫಾರ್ಮ್ ಹ್ಯೂಮನ್ ಇನ್ಸುಲಿನ್. ಓಕೆ, ದೆನ್ ಎ ಮತ್ತು ಬಿ 2 ಚೇನು ಡೈಸಲ್ಫೈಡ್ ಬಾಂಡ್ಸ್ ಮುಖಾಂತರ ಕನೆಕ್ಟ್ ಮಾಡಿ ಅದನ್ನು ಹ್ಯೂಮನ್ ಇನ್ಸುಲಿನ್ ಆಗಿ ಪ್ರೊಡಕ್ಷನ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಯು ವಿಲ್ ಟೇಕ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಷನ್ಸ್ ಯೂಸಲಿ. ಓಕೆ, ನೆಕ್ಸ್ಟ್ ಜೀನ್ ಥೆರಪಿ. ಸೊ ಜೀನ್ ಥೆರಪಿ, ದಿಸ್ ಈಸ್ ಅ ಮೆಥಡ್ ಟು ಕರೆಕ್ಟ್ ಅ ಜೀನ್ ಡಿಫೆಕ್ಟ್ ಡಯಾಗ್ನೋಸ್ಡ್ ಇನ್ ಅ ಚೈಲ್ಡ್ ಆರ್ ಅನ್ ಎಂಬ್ರಿಯೋ. ಸೊ ಇದು ಯೂಶ್ವಲಿ ನೀವು ಕಡಿಮೆ ಏಜಲ್ಲಿ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್ ಇನ್ ಅರ್ಲಿ ಏಜಲ್ಲಿ ತುಂಬ ಚಿಕ್ಕ ಮಕ್ಕಳಲ್ಲಿ ಮತ್ತು ಎಂಬ್ರಿಯೋ. ಓಕೆ, ವೆನ್ ದ ಸ್ಟಿಲ್ ದ ಬೇಬಿ ಈಸ್ ಗ್ರೋಯಿಂಗ್ ಇನ್ ದ ವೂಮ್ ಆಫ್ ದ ಮದರ್. ಇನ್ನೂ ತಾಯಿ ಹೊಟ್ಟೆಯಲ್ಲಿ ಇರುವಂಥ ಏನು ಮಗು ಬೆಳೀತಿರುತ್ತೆ ಅದರಲ್ಲಿ, ಅಥವಾ ಹುಟ್ಟದಾದ್ಮೇಲೆ. ಸೊ ಅರ್ಲಿ ಏಜಸಲ್ಲಿ ಇದನ್ನು ಮಾಡೋವಂಥದ್ದು. ಡಿಫೆಕ್ಟಿವ್ ಜೀನ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಯಾವ ಥರ ಕೈಯಲ್ಲಿ ತೋರಿಸಿದ್ದಾರೆ ಆ ಥರ ಅಲ್ಲ. ಓಕೆ, ಸೆಲ್, you can't see the cell only, how will you see the nucleus and how will you see the DNA and the gene? Then okay, it is very difficult. Here genes are inserted into a person's cells. ಇಲ್ಲಿ ಏನು ಮಾಡ್ತಾರೆ, ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಟು ಟ್ರೀಟ್ ಅ ಹೆರಿಡಿಟರಿ ಡಿಸೀಸಸ್. ಡಿಫೆಕ್ಟಿವ್ ಜೀನ್ಸನ್ನ ರಿಮೂವ್ ಮಾಡಿ ಗುಡ್ ಜೀನ್ಸನ್ನ ಇನ್ಸರ್ಟ್ ಮಾಡ್ತೀರಾ ಆ ಡಿಸೀಸಸ್ನ ಟ್ರೀಟ್ ಮಾಡೋದಕ್ಕೆ. ಇಟ್ ಕಾಂಪನ್ಸೇಟ್ಸ್ ಫಾರ್ ದ ನಾನ್ ಫಂಕ್ಷನಲ್ ಜೀನ್. ಓಕೆ, ನಾನ್ ಫಂಕ್ಷನಲ್ ಜೀನ್ ಇರೋದನ್ನು ಫಂಕ್ಷನಲ್ ಜೀನಾಗಿ ಕನ್ವರ್ಟ್ ಮಾಡ್ತೀರಾ, ಅಥವಾ ರಾಂಗ್ ಜೀನ್ ಇರೋದನ್ನು ಕರೆಕ್ಟ್ ಜೀನಾಗಿ ಕನ್ವರ್ಟ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಕ್ಲಿನಿಕಲ್ ಜೀನ್ ಥೆರಪಿ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು 1990. ದಿಸ್ ವಾಸ್ ಗಿವನ್ ಟು ಅ 4-year-old ಗರ್ಲ್. ಓಕೆ, 4 ವರ್ಷದ ಹುಡುಗಿಗೆ ಇವತ್ತು ಫಸ್ಟ್ ಟೈಮ್ ಜೀನ್ ಥೆರಪಿಯನ್ನು ಮಾಡ್ತಾರೆ 1990. ಸೊ ಯಾವ ಥೆರಪಿ ಅಂತ ಹೇಳಿದ್ರೆ, ಇಟ್ ಈಸ್ ಜೀನ್ ಥೆರಪಿ ವಿತ್ ಎಡಿನೋಸೈನ್ ಡೈಅಮೈನೇಸ್ ಡಿಫಿಷಿಯನ್ಸಿ ಅನ್ನೋವಂಥ ಒಂದು ಡಿಸೀಸಿಗೆ ಇದು ಮಾಡ್ತಾರೆ. ಸೊ ವಾಟ್ ಈಸ್ ದಿಸ್ ಎಡಿನೋಸೈನ್ ಡೈಅಮೈನೇಸ್ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ಅದನ್ನು ADA ಅಂತ ಕರೀತೀರಾ. ದಿಸ್ ಈಸ್ ಆ್ಯನ್ ಇನ್ಹೆರಿಟೆಡ್ ಕಂಡೀಷನ್. ಓಕೆ, ಅದೊಂದು ಇನ್ಹೆರಿಟೆಡ್ ಕಂಡೀಷನ್, ಡಿಸೀಸ್. ಅದು ಪೇರೆಂಟ್ಸಿಂದ ಬಂದಿರುವಂಥದ್ದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಂದ ಬಂದಿರುವಂಥದ್ದು. ವಿಚ್ ವಿಲ್ ಡ್ಯಾಮೇಜ್ ದ ಇಮ್ಯೂನ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡುತ್ತೆ. ಆ್ಯಂಡ್ ಈಸ್ ಅ ಕಾಮನ್ ಕಾಸ್ ಆಫ್ ಇಮ್ಯೂನ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡಿ ಇಮ್ಯುನಿಟಿನ ವೀಕೆಂಡ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಇಸ್ ಕಾಮನ್ ಕಾಸ್ ಆಫ್ ಯುವರ್ SCID ಅಂತ ಹೇಳ್ತೀವಿ. ಇದರಿಂದ SCID ತುಂಬ ಜಾಸ್ತಿ ಆಗುತ್ತೆ. ವಾಟ್ ಈಸ್ SCID? ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಒಂದು ಡಿಫಿಷಿಯನ್ಸಿ ಲೆವೆಲ್ ಕಡಿಮೆ ಆಗೋದ್ರಿಂದ, ಇಮ್ಯುನಿಟಿ ಕಡಿಮೆ ಆದರೆ 1ರಿಂದ ಜಾಸ್ತಿ ಡಿಸೀಸಸ್ ಒಂದೇ ಸರಿ ನಿಮ್ಗೆ ಬರುತ್ತೆ. ಅದನ್ನು ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, SCID ಅಂತ. ಓಕೆ, ಪೀಪಲ್ ವಿತ್ SCID, ಸೊ ಡ್ಯೂ ಟು ADA, ಕೆಲವೊಂದು SCID ಇರುವಂಥ ಪೇಷಂಟ್ಸು ಯಾರಲ್ಲಿ ADAಯಿಂದ SCID ಆಗಿರುತ್ತೆ. ಓಕೆ, ADA ಈಸ್ ಎಡಿನೋಸೈನ್ ಡೈಅಮೈನೇಸ್ ಡಿಫಿಷಿಯನ್ಸಿ. ಓಕೆ, ಡೈಅಮೈನೇಸ್ ಅಂತ, ADA ಅಂದರೆ ಎಡಿನೋಸೈನ್ ಡೈಅಮೈನೇಸ್ ಅಂತ. ಆ ಡಿಫಿಷಿಯನ್ಸಿ ಇರೋದ್ರಿಂದ ಓಕೆ, ದೇ ಆರ್ ಅನೇಬಲ್ ಟು ಫೈಟ್ ಆಫ್ ಮೋಸ್ಟ್ ಆಫ್ ದ ಇನ್ಫೆಕ್ಷನ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಲ್ ಆ್ಯಂಡ್ ಫಂಗಲ್. ಇವರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಡಿಸೀಸ್ ಇನ್ಫೆಕ್ಷನ್ ಆದರೂ ಕೂಡ ಫೈಟ್ ಮಾಡುವಂಥ ಎಬಿಲಿಟಿ ಇವ್ರ ಬಾಡಿಯಲ್ಲಿ ಇರೋದಿಲ್ಲ.
Okay, so here, so first time that gene therapy was given to a 4-year-old girl who was suffering from ADA deficiency. Okay, it is caused due to the deletion of the gene for adenosine deaminase. ಯಾವ್ದರಿಂದ ಕಾಸ್ ಆಗುತ್ತೆ ಅಂದರೆ ಈ ಎಡಿನೋಸೈನ್ ಡೈಅಮೈನೇಸ್ನ ಓಕೆ ಕೋಡ್ ಮಾಡುವಂಥ ಜೀನ್ ಡಿಲೀಟ್ ಆಗಿಬಿಟ್ಟಿರುತ್ತೆ, ಡಿಲೀಷನ್ ಆಗಿರುತ್ತೆ. ವಾಟ್ ಈಸ್ ದಿಸ್ ಎಡಿನೋಸೈನ್ ಡೈಅಮೈನೇಸ್? ದ ಎನ್ಸೈಮ್ ಫಾರ್ ಇಮ್ಯೂನ್ ಸಿಸ್ಟಮ್ ಟು ಫಂಕ್ಷನ್. ಈ ಎನ್ಸೈಮ್ ಏನು ಮಾಡುತ್ತೆ, ಇಮ್ಯೂನ್ ಸಿಸ್ಟಮನ್ನು ಫಂಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಟ್ರೀಟ್ಮೆಂಟ್ ಬೈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಈ ಥರ ಇದು ಈಸಿಯಾಗಿ ಈ ಥರ ಮಾಡೋದ್ರಿಂದ ಜೀನಿನೇ ಇನ್ಸರ್ಟ್ ಮಾಡ್ಬೋದು. ಆದರೆ ಅದೇ ನೀವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಮತ್ತು ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ ಕೂಡ ಕಷ್ಟ ಆಗುತ್ತೆ. ದೇ ಆರ್ ಕಂಪ್ಲೀಟ್ಲಿ ಕ್ಯೂರೇಟಿವ್. ಸೊ ಆರ್ ಎನ್ಸೈಮ್ ಇದರಲ್ಲಿ ಕಷ್ಟ ಆಗುತ್ತೆ, ಬಟ್ ಯು ಕ್ಯಾನ್ ಗೋ ಫಾರ್ ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ. Compared to this bone marrow transplantation, this is okay. Injection of functional ADA are not completely curative. Complete ಆಗಿ ಕ್ಯೂರ್ ಆಗೋದ್ರಿಲ್ಲ. ಓಕೆ, ಎರಡು ಡಿಫಿಕಲ್ಟೇ ಬಟ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್. ನೆಕ್ಸ್ಟ್ ಜೀನ್ ಥೆರಪಿ. ಇನ್ ಜೀನ್ ಥೆರಪಿ ಯಾವ ಥರ ಜೀನ್ ಥೆರಪಿ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ, ಸೊ ಫಸ್ಟ್ ಲಿಂಫೋಸೈಟ್ಸ್ ಆದ WBCs. ಇದನ್ನು ತಗೊಂಡು ಪೇಷಂಟ್ಸ್ ಬ್ಲಡ್ಡಿಂದ ನೀವು ಎಕ್ಸ್ಟ್ರಾ ಹೊರಗಡೆ ತೊಗೋತೀರಾ, ಅದನ್ನು ಸಪ್ರೇಟ್ ಮಾಡಿ ಅದನ್ನು ಕಲ್ಚರ್ ಮಾಡ್ತೀರಾ. ಓಕೆ, ಯು ವಿಲ್ ಕಲ್ಚರ್ ದ್ಯಾಟ್ ಇನ್ ದ ಕಲ್ಚರ್ ಪ್ಲೇಟ್ಸ್. ದೆನ್ ಅ ಫಂಕ್ಷನಲ್ ADA ಕಾಂಪ್ಲಿಮೆಂಟರಿ DNA ಪ್ರೊಡಕ್ಷನ್ ಮಾಡ್ತೀರಾ. ಓಕೆ, ಜೀನಲ್ಲಿ ಡಿಲೀಟ್ ಆಗಿರೋ ಜೀನಿಗೆ ನೀವು ಕಾಂಪ್ಲಿಮೆಂಟರಿ DNA ಪ್ರೊಡಕ್ಷನ್ ಮಾಡಿಕೊಡ್ತಿದ್ದೀರಾ. ಅಲ್ಲಿ ಆರ್ ಯು ಗೆಟಿಂಗ್? ಅಂದರೆ ಜೀನ್ ಪ್ರೊಡ್ಯೂಸ್ ಆಗಬೇಕು, ಆ ಥರ ಒಂದು DNA ಪ್ರೊಡ್ಯೂಸ್, ಕಾಂಪ್ಲಿಮೆಂಟರಿ DNA ಅಂತ ಹೇಳ್ತೀವಿ ಅದಕ್ಕೆ. ಓಕೆ, ಫಂಕ್ಷನಲ್ ADA-cDNA ಅದನ್ನು ಏನು ಮಾಡ್ತೀರಾ, ಈ ವೆಕ್ಟರ್ ಮುಖಾಂತರ ಇಂಟ್ರಡ್ಯೂಸ್ ಇನ್ ಟು ದ ಲಿಂಫೋಸೈಟ್ಸ್. ಈ ಲಿಂಫೋಸೈಟ್ಸು ಫಸ್ಟು ಈ ಡಿಸೀಸ್ ಇರುವಂಥ ಪೇಷಂಟಿನ ಬ್ಲಡ್ ತೊಗೋತೀರಾ, ಬ್ಲಡ್ಡಿಂದ ಲಿಂಫೋಸೈಟ್ಸನ್ನ ರಿಮೂವ್ ಮಾಡಿಕೊಂಡು ಆ ಲಿಂಫೋಸೈಟ್ಸನ್ನ ಲ್ಯಾಬಲ್ಲಿ ಕಲ್ಚರ್ ಮಾಡ್ತೀರಾ. ಕಲ್ಚರ್ ಮಾಡ್ತಿರುವಂಥ ಲಿಂಫೋಸೈಟ್ಸಲ್ಲಿ ಫಂಕ್ಷನಲ್ ADNA ಇಂಟ್ರಡ್ಯೂಸ್ ಮಾಡ್ತೀರಾ. ದೆನ್ ದೇ ಆರ್ ರಿಟರ್ನ್ ಟು ದ ಪೇಷಂಟ್. ಆಮೇಲೆ ಆ ಲಿಂಫೋಸೈಟ್ಸ್ ಕಲ್ಚರ್ ಮಾಡಿರ್ತೀರಲ್ಲ, ಅದರಲ್ಲಿ ಏನು ನೀವು ಕಾಂಪ್ಲಿಮೆಂಟರಿ DNA ಹಾಕಿರ್ತೀರ. ಓಕೆ, ಅಂದರೆ ಆ ಜೀನ್ ಡಿಲೀಟ್ ಆಗಿರುತ್ತಲ್ಲ, ಆ ಜೀನ್ ಪ್ರೊಡಕ್ಷನ್ ಆಗೋದಕ್ಕೆ ನೀವು DNA ಹಾಕಿರ್ತೀರ ಅಲ್ಲಿ. ಓಕೆ, ಆರ್ ಯು ಗೆಟಿಂಗ್? ಜೀನ್ ಆರ್ ಪ್ರೋಟೀನ್, ಎನ್ಸೈಮ್ ಇಸ್ ನಥಿಂಗ್ ಬಟ್ ಅ ಪ್ರೋಟೀನ್ ಪ್ರೊಡಕ್ಷನ್ ಆಗೋದಕ್ಕೆ ಆ DNA ಹಾಕ್ತೀರಾ ಇದು. ಓಕೆ, ದೆನ್ ದೇ ಆರ್ ರಿಟರ್ನ್ ಟು ದ ಪೇಷಂಟ್. ದಿಸ್ ಶುಡ್ ಬಿ ಪೀರಿಯಾಡಿಕಲಿ ರಿಪೀಟೆಡ್. ಇದನ್ನು ಮತ್ತೆ ಮತ್ತೆ ಮಾಡ್ತಿರ್ಬೇಕು ನೀವು. ಓಕೆ, ವೈ? ಬಿಕಾಸ್ ದ ರಿಪೀಟೆಡ್ ಆಸ್ ದೀಸ್ ಸೆಲ್ಸ್ ಆರ್ ಇಮಾರ್ಟಲ್. ಓಕೆ, ಈ ಸೆಲ್ಸಿಗೆ ಡೆತ್ ಇರೋದಿಲ್ಲ. ಎಂಥ ಸೆಲ್ಸ್ ಹೇಳಿ? ಈ ಡಿಸೀಸ್ ಕಾಸ್ ಮಾಡುವಂಥ ಯೂಶ್ವಲಿ. ಓಕೆ, ಹವೆವರ್ ADNA ಜೀನ್ ಇರುತ್ತಲ್ಲ, ಈ ಬೋನ್ ಮ್ಯಾರೋ ಸೆಲ್ಸಿಂದ ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ದ ಸೆಲ್ಸ್ ಅಟ್ ಅರ್ಲಿ ಎಂಬ್ರಿಯಾನಿಕ್ ಸ್ಟೇಜಸ್. ಇಟ್ ಕುಡ್ ಬಿ ಪರ್ಮನೆಂಟ್ ಕ್ಯೂರ್. ಈ ಡಿಸೀಸ್ ನಿಮಗೆ ಬೇಕಾಗಿ ಗೊತ್ತಾಗ್ಬಿಟ್ರೆ, ಅರ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲೇ ಆ ಥರ ಕೊಟ್ಬಿಟ್ರೆ, ಸೊ ಮಗು ಬೆಳೆದಿರೋದ್ರಿಂದ ಅದು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೇಟ್ ಏಜಲ್ಲಿ ತುಂಬ ಕಷ್ಟ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇಲ್ಲಿ ಡಯಾಗ್ರಾಮ್ ನೋಡಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಯರ್ ಪೇಷಂಟ್ ವಿತ್ ಟಾಕ್ಸಿಕ್ ಲೆವೆಲ್ ಆಫ್ ಎಡಿನೋಸೈನ್, ಡಿಆಕ್ಸಿಎಡಿನೋಸೈನ್, ಈ ಪೇಷಂಟಿಂದ ಬ್ಲಡ್ ತಗೋತೀರಾ, ಮತ್ತು ಅದನ್ನು T ಸೆಲ್ಸನ್ನ ಇಲ್ಲಿ ಯು ಆರ್ ಗ್ರೋಯಿಂಗ್ ಇನ್ ದ ಕಲ್ಚರ್, ಮತ್ತು ಇನ್ಫೆಕ್ಟಿಂಗ್ ದ T ಸೆಲ್ ವಿತ್ ASN ಅಂತ ಹೇಳಿದ್ರೆ ADA ಕಾಂಪ್ಲಿಮೆಂಟರಿ DNA ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತೀರಾ. ಸೊ T ಸೆಲ್ಸ್ ಕ್ಯಾರಿಯಿಂಗ್ ದ ADA DNA ಇದನ್ನು ತೊಗೊಂಡು ADA DNA ಇದಕ್ಕೆ ಹಾಕಿರ್ತೀರಾ. ನಾವು ಯು ಹ್ಯಾವ್ ಕರೆಕ್ಟೆಡ್ ದ ಜೀನ್ ವಿತ್ ದ್ಯಾಟ್. ಜೀನ್ ಆ್ಯಡ್ ಮಾಡಿ ಅದನ್ನು ಡಿಲೀಟ್ ಆಗಿರೋದನ್ನು ಕರೆಕ್ಟ್ ಮಾಡಿದ್ದೀರಾ. ದೆನ್ ಆಂಪ್ಲಿಫಿಕೇಷನ್, ತುಂಬ ಜಾಸ್ತಿ ನಂಬರಲ್ಲಿ ಪ್ರೊಡಕ್ಷನ್ ಮಾಡಿ ಅದನ್ನು ಮತ್ತೆ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡ್ತೀರಾ, ಇನ್ಫ್ಯೂಷನ್ ಮಾಡ್ತೀರಾ. ಓಕೆ, ಅದು ಬ್ಲಡ್ ಇನ್ಫ್ಯೂಷನ್ ಮಾಡ್ತೀರಲ್ಲ ಆ ಥರ, ಆವಾಗ ಟ್ರೀಟ್ ಮಾಡ್ತೀರಾ. ಓಕೆ, so this is how you'll treat. Then third is molecular diagnosis. ಯಾವ ಥರ ಡಯಾಗ್ನೋಸಿಸ್ ಮಾಡುವಂಥದ್ದು, ಡಿಸೀಸ್ ಯಾವ್ದು ಡಿಸೀಸ್ ಐತೆ ಅಂತ ಯಾವ ಥರ ಕಂಡುಹಿಡಿತೀರಾ. ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಮಾಡ್ತೀರಾ, ಮತ್ತು PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ನು ಕೂಡ ಮಾಡ್ತೀರಾ. ಅದ್ರ ಜೊತೆಗೆ ELISA ಅಂತ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಆಸೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಯಾಗ್ನೋಸ್ಟಿಕ್ ಟೂಲ್ ಫಾರ್ ಡಿಟೆಕ್ಷನ್ ಆಫ್ ದ ಏಡ್ಸ್ ವೈರಸ್. ಓಕೆ, HIV ವೈರಸ್, ಏಡ್ಸ್ ಡಿಸೀಸ್ ಬಗ್ಗೆ ಇದು ಡಯಾಗ್ನೋಸ್ಟಿಕ್ ಟೂಲ್ ಆಗಿರುತ್ತೆ. ಓಕೆ, ಹಿಯರ್ ಪ್ರೆಸೆನ್ಸ್ ಆಫ್ ಅ ಪ್ಯಾಥೋಜನ್ ಈಸ್ ನಾರ್ಮಲಿ ಸಸ್ಪೆಕ್ಟೆಡ್ ಓನ್ಲಿ ವೆನ್ ದ ಪ್ಯಾಥೋಜನ್ ಪ್ರೊಡ್ಯೂಸಸ್ ಅ ಸಿಮ್ಟಮ್ ಪ್ರೊಡಕ್ಷನ್ ಆಗೋ ತನಕ ನಮ್ಗೆ ಗೊತ್ತಾಗೋದಿಲ್ಲ ನಮ್ಗೆ ಡಿಸೀಸ್ ಐತಂತ. ಓಕೆ, ನಿಮ್ಗೆ ನೆಗಡಿ ಆದರೆ, ಮೈ ಕೈ ನೋವು, ಜ್ವರ ಬಂದರೆ ಮಾತ್ರ ನಿಮಗೆ ಇನ್ಫೆಕ್ಷನ್ ಆಗೈತೆ ಅಂತ, ಪ್ಯಾಥೋಜನ್ ಇಫೆಕ್ಟ್ ಮಾಡೈತೆ ಅಂತ ಗೊತ್ತಾಗತ್ತೆ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಓಕೆ, ಸೊ ಬೈ ದಿಸ್ ಟೈಮ್ ವಾಟ್ ಹ್ಯಾಪನ್, ಆ ಸಿಮ್ಟಮ್ಸ್ ಬರೋ
ತನಕ ಆ ಟೈಮಲ್ಲಿ ಬಾಡಿ ಒಳಗಡೆ ಪ್ಯಾಥೋಜನ್ ಎಂಟರ್ ಆಗಿಬಿಟ್ಟಿರುತ್ತೆ. ಸಿಮ್ಟಮ್ಸ್ ಆ ಪ್ರೊಡಕ್ಷನ್ ಆಗೋದು ತುಂಬ ಲೇಟ್ ಆಗುತ್ತೆ. ಆ ಟೈಮ್ ಇರುತ್ತಲ್ಲ, ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ಎಂಟ್ರೆನ್ಸ್ ಆಫ್ ದ ಪ್ಯಾಥೋಜನ್ ಆ್ಯಂಡ್ ದ ಅಪಿಯರೆನ್ಸ್ ಆಫ್ ದ ಸಿಮ್ಟಮ್ಸ್, ದ ಕಾನ್ಸಂಟ್ರೇಷನ್ ಆಫ್ ದ ಪ್ಯಾಥೋಜನ್ ಇಸ್ ಆಲ್ರೆಡಿ ವೆರಿ ಹೈ ಇನ್ ದ ಬಾಡಿ. ಆ ಟೈಮಲ್ಲಿ ಏನು ಮಾಡಿಬಿಡುತ್ತೆ, ಪ್ಯಾಥೋಜನ್ ತುಂಬ ಜಾಸ್ತಿಯಾಗಿ ಮಲ್ಟಿಪ್ಲೈ ಆಗಿಬಿಡುತ್ತೆ ಇನ್ ವೆರಿ ಲಾರ್ಜ್ ಕಾನ್ಸಂಟ್ರೇಷನ್. ಹವೆವರ್, ಲೋ ಕಾನ್ಸಂಟ್ರೇಷನ್ ಆಫ್ ದ ಪ್ಯಾಥೋಜನ್ ದೇ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಆಂಪ್ಲಿಫಿಕೇಶನ್ ಆಫ್ ದೇರ್ ನ್ಯೂಕ್ಲಿಕ್ ಆಸಿಡ್ ಬೈ PCR. ಅವ್ರ ನ್ಯೂಕ್ಲಿಕ್ ಆ್ಯಸಿಡನ್ನು ಆಂಪ್ಲಿಫೈ ಮಾಡಿ ಪ್ರೊಡಕ್ಷನ್ ಮಾಡಿ ಯಾವುದಂತ ನೋಡ್ತೀರಾ ಈಸಿಯಾಗಿ, ಕಡಿಮೆ ಇದ್ದರೆ. ಸೊ ವಿಲ್ ಗೋ ಫಾರ್ PCR. ಹೌ ಯುಲ್ ಡೂ PCR ಅಲ್ಲಿ ಇಟ್ ವಿಲ್ ಡಿಟೆಕ್ಟ್ HIV ಇನ್ ಸಸ್ಪೆಕ್ಟೆಡ್ ಏಡ್ಸ್ ಪೇಷಂಟ್. ಇವ್ರಿಗೆ ಏಡ್ಸ್ ಇರ್ಬೋದು ಅಂತ ಹೇಳ್ತಿರಲ್ಲ, ಅವರಲ್ಲಿ HIV ಡಿಟೆಕ್ಟ್ ಮಾಡ್ಬೋದು. ಮ್ಯೂಟೇಷನ್ ಇನ್ ಜೀನ್ಸ್ ಇನ್ ಕ್ಯಾನ್ಸರ್ ಪೇಷಂಟ್ಸು, ಅವರಲ್ಲಿ ಮ್ಯೂಟೇಷನ್ ಇರೋದ್ರನ್ನ ನೋಡ್ಬೋದು. ದೆನ್ ಟು ಐಡೆಂಟಿಫೈ ಮೆನಿ ಅದರ್ ಜೆನೆಟಿಕ್ ಡಿಸಾರ್ಡರ್ಸ್. Okay, next, a single stranded DNA or RNA is tagged with a radioactive molecule or a probe is allowed to hybridize to its complementary DNA in a clone of cells. Okay, a single DNA ಮತ್ತು RNA ತಗೋತೀರಾ, ಅದಕ್ಕೆ ರೇಡಿಯೋ ಆ್ಯಕ್ಟಿವ್ ಮಾಲಿಕ್ಯೂಲನ್ನ ಟ್ಯಾಗ್ ಮಾಡ್ತೀರಾ, ಅಂದರೆ ಅಟ್ಯಾಚ್ ಮಾಡ್ತೀರಾ, ಮತ್ತು ಅದನ್ನು ಹೈಬ್ರಿಡೈಸ್ ಆಗೋಕ್ಕೆ, ಎರಡು ಮಿಕ್ಸಪ್ ಆಗೋದಕ್ಕೆ ಬಿಡ್ತೀರಾ. ಟು ಹೈಬ್ರಿಡೈಸ್ ಟು ಇಟ್ಸ್ ಕಾಂಪ್ಲಿಮೆಂಟರಿ DNA, ಅದಕ್ಕೆ ಕಾಂಪ್ಲಿಮೆಂಟರಿ DNA ಜೊತೆ ಹೈಬ್ರಿಡೈಸ್ ಆಗೋಕ್ಕೆ ಬಿಡೋವಂಥದ್ದು ಯಾವುದರಲ್ಲಿ, ಕ್ಲೋನ್ ಆಫ್ ಸೆಲ್ಸ್ ಫಾಲೋಡ್ ಬೈ ಡಿಟೆಕ್ಟಿಂಗ್ ಯೂಸಿಂಗ್ ಆಟೋ ರೇಡಿಯೋಗ್ರಫಿ ಮಾಡಿಬಿಟ್ಟು, ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರೋಬ್ ಇಲ್ಲಿರುತ್ತೆ. ದಿಸ್ ಇಸ್ ಯೋರ್, ಆ ಥರ ನಿಮಗೆ DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತಿರಲ್ಲಪ್ಪ, ಆ ಥರ ಇರುತ್ತೆ. ಓಕೆ, ದೆನ್ ದ ಕ್ಲೋನ್ ಹ್ಯಾವಿಂಗ್ ದ ಮ್ಯೂಟೇಟೆಡ್ ಜೀನ್ ವಿಲ್ ಹೆನ್ಸ್ ನಾಟ್ ಅಪಿಯರ್ ಆನ್ ದ ಫೋಟೋಗ್ರಾಫಿಕ್ ಫಿಲ್ಮ್. ಮ್ಯೂಟೇಟೆಡ್ ಜೀನ್ ಇರುವಂಥ ಕ್ಲೋನ್ ಅಂತ ಹೇಳಿದರೆ ಸಿಮಿಲರ್ ಕಾಪಿ ಆಫ್ ದ DNA, ಸೊ ದಟ್ ವಿಲ್ ನಾಟ್ ಅಪಿಯರ್ ಆನ್ ದ ಫೋಟೋಗ್ರಾಫಿಕ್ ಫಿಲ್ಮ್ ಬಿಕಾಸ್ ದ ಪ್ರೋಬ್ ವಿಲ್ ನಾಟ್ ಹ್ಯಾವ್ ಕಾಂಪ್ಲಿಮೆಂಟಾರಿಟಿ ವಿತ್ ದ ಮ್ಯೂಟೇಟೆಡ್ ಜೀನ್. ಆ ಪ್ರೋಬಲ್ಲಿ ಕಾಂಪ್ಲಿಮೆಂಟಾರಿಟಿ ಇರೋದಿಲ್ಲ ಮ್ಯೂಟೇಟೆಡ್ ಜೀನಿಗೆ, ಆ ಥರ. ಸೊ ರಿಮೆಂಬರ್ ಯುವರ್ DNA ಫಿಂಗರ್ ಪ್ರಿಂಟಿಂಗ್, ಸೇಮನ್ನ ಇಲ್ಲಿ ಫಾಲೋ ಮಾಡ್ತೀರಾ ಡಯಾಗ್ನೋಸಿಸಲ್ಲಿ. ಓಕೆ, ಇನ್ನೊಂದು ಎಲಿಸಾ ಅಂತ ಹೇಳಿದೆ. ಎಲಿಸಾ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ ಇಲ್ಲಿ. ಬಾಡಿಯಲ್ಲಿ, ನಿಮ್ಮ ಬಾಡಿಯಲ್ಲಿ ಆ ಒಂದು ಆ್ಯಂಟಿಜನ್ ಇದ್ದರೆ ನೀವು ಹೊರಗಡೆಯಿಂದ ಆ್ಯಂಟಿಬಾಡೀಸನ್ನು ಸೆಂಡ್ ಮಾಡ್ತೀರಾ. ಆ ಆ್ಯಂಟಿಬಾಡಿ ಸೆಂಡ್ ಮಾಡಿದಾಗ ಏನಾಗುತ್ತೆ, ಎರಡೂ ಕೂಡ ಕಂಬೈಂಡ್ ಆಗಿ ನಿಮಗೆ ಪ್ರೆಸಿಪಿಟೇಟ್ ಆಗುತ್ತೆ. ಆವಾಗ ದೆನ್ ಯು ವಿಲ್ ಫೈಂಡ್ ಔಟ್ ದಟ್ ಆ ಒಂದು ಡಿಸೀಸ್ ಐತೆ, ಅಂದರೆ ಆ ಆ್ಯಂಟಿಜನಿಂದ ಕಾಸ್ ಆಗುವಂಥ ಡಿಸೀಸ್. ಆ್ಯಂಟಿಜನ್ ಅಂತ ಹೇಳಿದ್ರೆ ಫಾರಿನ್ ಸಬ್ಸ್ಟೆನ್ಸ್ ಅದು. ಹಿಯರ್ ಇನ್ಫೆಕ್ಷನ್ ಬೈ ದ ಪ್ಯಾಥೋಜನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಆ್ಯಂಟಿಜನ್ಸ್. ಹೌದಾ, ಬಾಡಿ ಒಳಗಡೆ ಆ್ಯಂಟಿಜನ್ಸ್ ಇದ್ದರೆ, ಇವಾಗ ಟೈಫಾಯ್ಡ್ ಐತೆ ಅಂತ ಹೇಳಿದ್ರೆ, ಓಕೆ, ಸಾಲ್ಮೊನೆಲ್ಲಾ ಟೈಫಾಯ್ಡ್ ಟೆಸ್ಟ್ ಮಾಡ್ತೀರಾ, ಟೈಫಾಯ್ಡ್ ಟೆಸ್ಟು ಒಂದು ಐತಾ ಬಾಡಿಯಲ್ಲಿ ಅಂತ ನೋಡೋದಕ್ಕೆ, ಆ ಥರ ಬ್ಲಡ್ ಟೆಸ್ಟ್, ಬ್ಲಡ್ಡಲ್ಲಿ ಐತಾ ಅಂತ ಆ ಥರ ಪ್ರೆಸೆಂಟ್ ಇದ್ದರೆ ದೆನ್ ದಟ್ ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಡಿಸೀಸ್ ಅಂತ. ಅಥವಾ ಡಿಟೆಕ್ಟಿಂಗ್ ದ ಆ್ಯಂಟಿಬಾಡಿ ಸಿಂಥಸೈಸ್ಡ್ ಅಗೇನ್ಸ್ಟ್ ದಟ್ ಪ್ಯಾಥೋಜನ್, ಅಥವಾ ಆ ಪ್ಯಾಥೋಜನ್ ಏನು ಆ್ಯಂಟಿಬಾಡೀಸ್, ಪ್ಯಾಥೋಜನಿಗೆ ಅಗೇನ್ಸ್ಟ್ ಆಗಿ ಏನು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಬೋದು ಅದು ಐತಾ ಅಂತ ನೋಡ್ತೀರಾ. ಅಂದರೆ ನಮ್ಮ ಬಾಡಿ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ಕೊಂಡಿರುತ್ತೆ ಸ್ವಲ್ಪ ಮಟ್ಟಕ್ಕೆ, ಆದರೆ ತುಂಬ ಜಾಸ್ತಿ ಅದು ಸ್ಪ್ರೆಡ್ ಆಗಿರೋದ್ರಿಂದ ಅಷ್ಟು ಲೆವೆಲಲ್ಲಿ, ಹೈ ಲೆವೆಲಲ್ಲಿ ಆ್ಯಂಟಿಬಾಡೀಸನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ. ಇಲ್ಲಿ ಎಲಿಸಾ ಅಂತ ನೋಡಿ, ಇದು ಆ್ಯಂಟಿಬಾಡಿ. ಓಕೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಇಸ್ ದ ರಿಯೇಜೆಂಟ್. ಇಲ್ಲಿ ಒಂದು ಸ್ಯಾಂಪಲಲ್ಲಿ ಆ್ಯಂಟಿಜನ್ ಆ್ಯಂಟಿಬಾಡಿ ಎರಡೂ ಮಿಕ್ಸ್ ಮಾಡಿಬಿಡ್ತೀರಾ. ಇಲ್ಲೇನಾಗುತ್ತೆ, ಬ್ಲೈಂಡಿಂಗ್ ಆಗುತ್ತೆ, ಆ್ಯಂಟಿಜನ್ ಆ್ಯಂಟಿಬಾಡಿ ಬೈಂಡಿಂಗ್ ಆಗುತ್ತೆ. ಇದನ್ನು ವಾಶ್ ಮಾಡಿ ಎಲ್ಲ ರಿಮೂವ್ ಮಾಡಿ ಅನ್ವಾಂಟೆಡ್ ಥಿಂಗು ನಾವು ಲೇಬಲಿಂಗ್ ಮಾಡಿ, ಅಂದರೆ ರೇಡಿಯೋ ಆ್ಯಕ್ಟಿವ್ ಲೇಬಲಿಂಗ್ ಮಾಡಿ ಮತ್ತೆ ರೀಡ್ ಮಾಡ್ತೀರಾ. ಈ ಸಪೋಸ್ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗೈತೆ ಅಂತ ಹೇಳಿದರೆ ದೆನ್ ದಟ್ ಪರ್ಸನ್ ಈಸ್ ಹ್ಯಾವಿಂಗ್ ಅ ಡಿಸೀಸ್ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ಓಕೆ, ದಿಸ್ ಇಸ್ ಅಬೌಟ್ ಯೋರ್ ಎಲಿಸಾ. Okay, let me tell you once again, we have started with applications in medicine. ನಾನು ಇದರಲ್ಲಿ ಥೆರಪಿಟಿಕ್ ಡ್ರಗ್ಸ್ನ ಪ್ರೊಡಕ್ಷನ್ ಮಾಡ್ಬೋದು RDNA ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಂತ ಹೇಳಿದೆ. ಇಲ್ಲಿ 3 ಫೀಲ್ಡ್ಸಲ್ಲಿ ಯೂಸ್ ಮಾಡ್ತಾರೆ. ಜೆನೆಟಿಕಲ್ ಇಂಜಿನಿಯರಿಂಗ್, ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ, ಜೀನ್ ಥೆರಪಿ ಮಾಡುವಾಗ, ದೆನ್ ಮಾಲಿಕ್ಯುಲರ್ ಡಯಾಗ್ನೋಸಿಸಲ್ಲಿ. ಸೊ ಇದರಲ್ಲಿ ಏನು ಮಾಡ್ತೀರಾ, ಹ್ಯೂಮನ್ ಸೆಲ್ಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀರಾ, ಈಕೋಲೈ ಸೆಲ್ಲಿಂದ ಪ್ಲಾಸ್ಮಿಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀರಾ, ಜೀನಿನ ರಿಮೂವ್ ಮಾಡಿ ಪ್ಲಾಸ್ಮಿಡ್ ಒಳಗಡೆ ಹಾಕಿ ಇದನ್ನು ಮತ್ತೆ ಈಕೋಲೈ ಸೆಲ್ಲಲ್ಲಿ ಹಾಕಿ ಅದನ್ನು ಮಲ್ಟಿಪ್ಲೈ ತುಂಬ ಲಾರ್ಜ್ ನಂಬರಲ್ಲಿ ಪ್ರೊಡಕ್ಷನ್ ಮಾಡಿ ಅದನ್ನು ಯೂಸ್ ಮಾಡ್ತೀರಾ. ಓಕೆ, ಸೊ ಸ್ಟ್ರಕ್ಚರ್ ಆಫ್ ದ ಇನ್ಸುಲಿನ್ ಇಲ್ಲಿ ನೋಡಿದ್ದೀರಾ. ಫಸ್ಟ್ ಪ್ರೋ ಇನ್ಸುಲಿನ್ ಇರುತ್ತೆ, ಅದರಿಂದ ನೀವು ಸಿ ಪೆಪ್ಟೈಡ್ ತೆಗೆದಾದ್ಮೇಲೆ ಅದು ಆ್ಯಕ್ಟಿವ್ ಇನ್ಸುಲಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದನ್ನು ನಿಮಗೆ ಈ ಆರ್ಟಿಫಿಷಿಯಲ್ ಲ್ಯಾಬ್ ಕಲ್ಚರ್ ಮಾಡಿ ಅದನ್ನು ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತಾರೆ. ಸೊ ಜೀನ್ ಥೆರಪಿ ಅಂತ ಹೇಳಿದ್ರೆ ಡಿಫೆಕ್ಟೆಡ್ ಜೀನಿನ ರಿಮೂವ್ ಮಾಡಿ ಅದನ್ನು ರೀಪ್ಲೇಸಿಂಗ್ ದಟ್ ವಿತ್ ದ ಗುಡ್ ಜೀನ್. ಸೊ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಟೈಮ್ ಮಾಡಿರುವಂಥ 1990ಯಲ್ಲಿ ದೇ ಹ್ಯಾವ್ ಟ್ರೀಟೆಡ್ ಅ 4-year-old ಗರ್ಲ್ ವಿತ್ ADA ಡಿಸೀಸ್. ಓಕೆ, ಇದರಿಂದ ನಿಮಗೆ ಸಿಡ್ ಅನ್ನೋವಂಥ ಡಿಸೀಸು ಕೂಡ ಬರುತ್ತೆ, ನಾನು ಹೇಳಿದ್ದೇನೆ. ಇದರಲ್ಲಿ ಏನು ಮಾಡ್ತೀರಾ,
ಈ ಎಡಿನೋಸೈನ್ ಡೈಅಮೈನೇಸ್ನ ಇದು ಮಾಡುವಂಥ ಎನ್ಸೈಮನ್ನು ನೀವು ಅಲ್ಲಿ ಏನು ಮಾಡ್ತೀರಾ, ಸೈಲೆಂಟ್ ಆಗಿರೋದು ಅಥವಾ ಡಿಲೀಟ್ ಆಗಿರೋದನ್ನು ನೀವು ಅದನ್ನು ಇಲ್ಲಿ ರೀಪ್ಲೇಸಿಂಗ್ ದ್ಯಾಟ್ ಕಾಂಪ್ಲಿಮೆಂಟರಿ ಡಿ ಎನ್ ಎ ಹಾಕ್ತೀರಾ. ಪ್ರೊಡಕ್ಷನ್ ಮಾಡದೇ ಇರೋ ಥರ ಇರುತ್ತೆ, ಅದನ್ನು ಪ್ರೊಡಕ್ಷನ್ ಮಾಡಬೇಕು, ಅದಕ್ಕೆ ಕಾಂಪ್ಲಿಮೆಂಟರಿ ಆಪೋಸಿಟ್ ಆಗಿ ಡಿ ಎನ್ ಎನ ಇನ್ಸರ್ಟ್ ಮಾಡಿ ಅದನ್ನು ಥೆರಪಿ ಕೊಡ್ತೀರಾ. ಓಕೆ, ಸೊ ದೆನ್ ಎಲಿಸಾ. ವಾಟ್ ಈಸ್ ಎಲಿಸಾ ಹಿಯರ್ಸ್? ಇಟ್ ಈಸ್ ದ ಇಮ್ಯುನೋಸಾರ್ಬೆಂಟ್ ಆನ್ಸಿ ಅಂತ ಹೇಳ್ತೀವಿ. ಎನ್ಸೈಮ್ ಆ್ಯಂಟಿಬಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಆದರೆ ಆ ಒಂದು ಡಿಸೀಸ್ ಐತೆ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ಓಕೆ, so this is how you'll do the molecular diagnosis. So with this I'll stop today's class. So thank you students for watching the class. Okay, ತುಂಬ ಡಿಫಿಕಲ್ಟ್ ಆಗೈತೆ, ನೀವು ಮತ್ತೆ ಮತ್ತೆ ಓದಿದ್ರೆ ಅರ್ಥ ಆಗುತ್ತೆ. ಓಕೆ, ಸೊ ಲಿಸನ್ ಕೇರ್ಫುಲಿ and you'll get the idea and you'll completely understand this. So thank you students.